SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸಿನಿಮಾ ರಿಲೀಸ್ ಆಗಿರುವಂಥ ಸಂದರ್ಭ ಇನ್ನೊಂದು ಕಡೆ ಚಿಲ್ಡ್ರನ್ಸ್ ಡೇ ದಿನಾನೇ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಸಾಲು ಮರಗಳನ್ನು ನೆಟ್ಟಿದ್ದಂಥ ಸಾಧುವಾದ ತಿಮ್ಮಕ್ಕ ಇವತ್ತೇನೆ ದೇವ್ರ ಮಡ್ಲಿಗೆ ಸೇರಿರುವಂಥದ್ದು. ಹಿರಿಯರ ಆಶೀರ್ವಾದ ಇರಬೇಕಿತ್ತು. ಬಟ್ ಇವತ್ತು ನಿಮಗೂ ಅವ್ರಿಗೂ ಬಾಂಡಿಂಗ್ ಇದೆ. ಬಿಕಾಸ್ ಯಾಕಂದ್ರೆ ತುಮಕೂರು ಅಂತ ಸೊ ಏನು ಹೇಳ್ತೀರಾ ಅಂತ ಒಂದು ದೊಡ್ಡ ವ್ಯಕ್ತಿನ ಕಳ್ಕೊಂಡಾಗ? ಸಾಲು ಮರದ ತಿಮ್ಮಕ್ಕನವರು ಅವರು ನಾನು ಒಂದೇ ಊರಿನವರು, ಗುಬ್ಬಿ ತಾಲೂಕಿನವರು, ತುಮಕೂರು ಜಿಲ್ಲೆ. ಅವ್ರನ್ನ ನಾನು ಭೇಟಿಯಾಗಿದ್ದೀನಿ, ಭಾಳಷ್ಟು ಬಾರಿ ಭೇಟಿಯಾಗಿದ್ದೀನಿ, ಅವರ ಆಶೀರ್ವಾದಗಳನ್ನ ತಗೊಂಡಿದ್ದೀನಿ. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬೇಕಾದ್ರೆ ಅವ್ರು ಪ್ರೋತ್ಸಾಹ ಮಾಡ್ತಾಯಿದ್ರು. ಅವರ ಹೆಸರಲ್ಲಿ ಗುಬ್ಬಿಯಲ್ಲಿ ಉದ್ಯಾನವನ ಮತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಇದನ್ನೆಲ್ಲದೂ ಮಾಡುವಂಥ ಕೆಲಸಗಳು ಗುಬ್ಬಿ ತಾಲೂಕಿನಲ್ಲಿ ಆಗಿದೆ. ಅವರು ಹುಟ್ಟಿರೋವಂಥ ತಾಲೂಕು ಆಗಿರೋದ್ರಿಂದ ನಾವಿಬ್ಬರು ತುಮಕೂರು ಜಿಲ್ಲೆಯವರು, ನಾನಾಗಿರಲಿ, ಆಶಿಕ್ ಅವರಾಗಿರಲಿ, ನಮ್ಮ ನಿರ್ಮಾಪಕರಾಗಿರಲಿ, ನಮ್ಮ ಡೈರೆಕ್ಟ್ರು ಕೂಡ ತುಮಕೂರು ಪಕ್ಕ ದಾಬಸ್ಪೇಟೆಯವರು. ಸೊ ಅವರ ಅಗಲಿಕೆ ತುಮಕೂರಿಗಂತ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ವಿಷಾದನೆ. ಆದರೆ ಅವರಿಂದ ಏನು ವಿಚಾರ ನಾವು ತಿಳ್ಕೊಬೋದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪರಿಸರಕ್ಕೆ ಮತ್ತು ಈ ಒಂದು ಅವೇರ್ನೆಸ್ ವಿಚಾರವಾಗಿ ಅವರು ಮೂಡಿಸಿದಂಥ ಇದು ಮತ್ತು ಅವರ ಸಮಾಜಮುಖಿ ಕೆಲಸಗಳು, ಅದು ನಾವು ಪ್ರೇರೇಪಣೆ ತೊಗೊಂಡು ನಾವು ನಮ್ಮ ಕೈಲಾದಷ್ಟು ನಾವು ಮಾಡುವಂಥ ಕೆಲಸ ಆಗಬೇಕು. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಆಶಿಸ್ತೀನಿ. ಅವ್ರ ಸಾಧನೆಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ, ಬಟ್ ಅವರು ಇದುವರೆಗೂ ಮಾಡ್ತಾ ಬಂದಿರೋವಂಥ ಕೆಲಸಗಳನ್ನ ನಾವೆಲ್ಲರೂ ಮುಂದಕ್ಕೆ ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.